कहाँ पर वीडियो कर रहे हैं सर? ನಮಸ್ಕಾರ ವಿಕ್ರಮ್ ಗೌಡ್ರೆ. ಬಾಳೆಹೊನ್ನೂರಿನಲ್ಲಿ ದೊಡ್ಡ ಒಂದು ಗಲಾಟೆನೆ ನಡೆದೋಯ್ತು. ಜನ ಸ್ಟ್ರೈಕ್ ಮಾಡಿದ್ರು, ಬೀದಿಗಿಳಿದು ಆನೆಗೋಸ್ಕರ. ಅಂದ್ರೆ ಆನೆನ ಹಿಡಿಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ ನವ ವಿವಾಹಿತೆ ಒಬ್ಳು 20 ವರ್ಷದ ಹುಡುಗಿನ ಬಲಿ ತಗೊಳುತ್ತೆ, ನಂತರ ಒಬ್ರು ಗೌಡ್ರನ್ನ ಬಲಿ ತಗೊಳುತ್ತೆ, ಸತತವಾಗಿ ಇಬ್ಬಿಬ್ಬರನ್ನ ಬಲಿ ತಗೊಳುತ್ತೆ. ಆ ಆನೆ ಯಾವುದು ಅಂತ ಹೇಳಿದ ಕೂಡಲೇ ಬಾಳೆ ಆನೆ ಅಂತ ಹೇಳಿ. ಸೊ ನಿನ್ನೆ ನಿನ್ನೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೀತಲ್ಲ ಸರ್, ನೀವು ಆ ಕಾರ್ಯಾಚರಣೆಗೆ ಹೋಗಿದ್ರ ಸರ್? ನಿನ್ನೆ ಏನಾಯ್ತು ಸರ್ ನೀವು ಆ ಕಾರ್ಯಾಚರಣೆಯಲ್ಲಿ? ಹಲೋ ಸರ್. ನಿನ್ನೆ ನಾನು ಹೋಗಿದ್ದೆ, ಕಾರ್ಯಾಚರಣೆ ಎಲ್ಲ ಆಯ್ತು. ಅದೊಂದು ರಣರೋಚಕವಾದ ಕಾರ್ಯಾಚರಣೆ. ಈ ಹಿಂದೆಂದೂ ಆ ತರ ಕಾರ್ಯಾಚರಣೆ ಆಗಿರ್ಲಿಲ್ಲ, ಮುಂದೇನೂ ಆಗಲ್ಲ. ನಮ್ಮ ಸಕಲೇಶ್ಪುರದ ಆನೆಗಳು ಭೀಮಾ ಇರ್ಬೋದು, ಇಲ್ಲ ಅಂದ್ರೆ ಭುವನೇಶ್ವರಿ ಟೀಮ್ ಆ ಭಾಗಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತಾಡಿ ಅದೊಂದು ಆನೆ ಅಲ್ಲೆಲ್ಲ ಸುತ್ತಾಡಿ ಅಲ್ಲಿಂದ ವಾಪಸ್ ಬಂದಾಗ ಅಲ್ಲಿ ಸುಮಾರು 26 ಆನೆಗಳು ಹೋಗಿದ್ದು. ಅದರಲ್ಲಿ ಎಲ್ಲಾ ಆನೆಗಳು ಬಂದು ಒಂದು ಆನೆ ದಾರಿ ತಪ್ಪಿಸ್ಕೊಡ್ತು. ಆವಾಗ ನನಗೆ ಆ ಭಾಗದಿಂದ ಫೋನ್ ಬಂತು, ಬಾಳೆಹೊನ್ನೂರು ಆ ಭಾಗದಿಂದ ನಮ್ಮ ಅಲ್ಲಿ ಲೋಕಲ್ ಹುಡುಗರೆಲ್ಲ, ಅಣ್ಣ ಇಲ್ಲೊಂದು ಆನೆ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ, ಈ ಗುಂಪು ಆನೆ ಬಂದಿತ್ತಲ್ಲ ತಪ್ಪಿಸ್ಕೊಂಡಿರೋ ಆನೆ, ನಿಮ್ಮ ಸಕಲೇಶ್ಪುರದೇ ಆನೆ ಅದು, ಈಗ ಏನ್ ಮಾಡೋದು ಅಂತ ನಾನಂದೆ. ಅದಿರ್ಲಿಲ್ಲ, ಆಲ್ದೂರ್ ಭಾಗದ ಫಾರೆಸ್ಟರ್ಗಳು ಅಲ್ಲಿ ನಮ್ಮ ETF ಹುಡುಗರು ಎಲ್ಲರೂ ಸೇರ್ಕೊಂಡು ಅದಕ್ಕೆ ಸಿಕ್ಕಾಪಟ್ಟೆ ಬಾಳೆ ತಿನ್ನೋದ್ರಿಂದ ಅದಕ್ಕೆ ಬಾಳೆ ಅಂತ ಹೆಸರಿಟ್ರು. ಈ ಬಾಳೆ 2 ವರ್ಷಕ್ಕೆ ಮನುಷ್ಯರನ್ನೆಲ್ಲ ಅಟ್ಟಾಡ್ಸೋದು, ಮನೆ ಬಾಗಿಲಿಗೆ ಬರೋದು, ಪೈಪ್ ಮುರಿಯೋದು, ನಲ್ಲಿ ಮುರಿಯೋದು, ಪಾತ್ರೆ ಬಿಸಾಕೋದು ಎಲ್ಲ ಮಾಡ್ಕೊಂಡು ಅದ್ರ ಪಾಡಿಗೆ ಏನೋ ಮಾಡ್ಕೊಂಡಿತ್ತು. ಆಮೇಲೆ ನಮ್ಮ ಗೂಳಿಗಳು ಕಾಲ್ನ ನೆಲನ ಕೆರಿತಾವೆ, ಅದಕ್ಕೆ ನಾವು ಗುರಿ ಕೆರೆಯೋದು ಅಂತ ನಾವು ಹೇಳ್ತೀವಿ, ಬೇರೆ ಕಡೆ ಬೇರೆ ಬೇರೆ ತರ ಹೇಳ್ತಾರೆ. ಅದು ಲಾಸ್ಟ್ ಏನ್ ಮಾಡುತ್ತೆ, ಫಾರೆಸ್ಟ್ಗಳನ್ನೆಲ್ಲ ಕಂಡು ಕೂಡ ಗುರಿ ಕೆರೆಯೋದು, ಮೊನ್ನೆಲ್ಲ ಮೈ ಮೇಲೆ ಎತ್ತಾಕೋದು, ಬಾಲ ಎತ್ತಿ ಕಿವಿ ಅಗ್ಲಿಸಿ ಅವ್ರನ್ನ ಅಟ್ಟಾಡ್ಸೋದು ಮಾಡ್ತಾ ಇತ್ತು. ಆಮೇಲೆ ನನಗೂ ನಿರಂತರವಾಗಿ ಅದ್ರದ್ದು ಸಂಪರ್ಕದಲ್ಲೇ ಇದ್ದೆ. ನನ್ಗೆ ಸುಮಾರು ಜನ ಫೋನ್ ಮಾಡ್ತಿದ್ರು, ಅಣ್ಣ ಬಾಳೆ ನಮ್ಮ ಮನೆ ಹತ್ರ ಬಂದಿದೆ, ನಮ್ಮ ಎಲ್ಲ ಹೊರಕೆ ಬರಕ್ ಬಿಡ್ತಾ ಇಲ್ಲ ಅಂತ. ಆಮೇಲೆ ಅತಿ ಚಿಗಿತ್ತಿಚ್ಚಿ ಆಮೇಲೆ ಏನಾಯ್ತು, ಯಾವ್ದೋ ಒಂದು ಗಂಡಾನೆ ಆ ಭಾಗಕ್ಕೆ ಬಂತು, ಆ ಆನೆ ಜೊತೆ ಅಲ್ಲಿಂದ ಬಾರಿ ಹತ್ರ. ಅಷ್ಟೊತ್ತಿಗೆ ಅಲ್ಲಿ ನಮ್ ದಸರಾ ಆನೆಗಳು ಹೋಗಿದ್ದು, ಈ ಬೇಸಿಗೆಯಲ್ಲಿ ಅಲ್ಲಿಗೆ ಹೋಗಿದ್ದು, ಅಲ್ಲಿ ಯಾವ್ದೋ ಆನೆಗಳು ಬಂದವೆ, ನಮ್ಮ ಕ್ಲೈಸ್ಪುರದ ಆನೆಗಳು ಬಂದವೆ ಅಂತ ಅವನ್ನ ಓಡ್ಸಕ್ಕೆ ಅಂತ. ಆಮೇಲೆ ಏನಾಯ್ತು, ಈ ಆನೆ ಯಾವ್ದೋ ಒಂದು ಕಾಡಾನೆ ಜೊತೆ ಸೇರ್ಕೊಂಡು ಅಲ್ಲಿಂದ ಏನ್ ಬಾರಿ ದೂರ ಇಲ್ಲ, ಆನೆ ದಾರಿ ಆದ್ರೆ ಅಲ್ಲಿಂದ ಒಂದು 6-7-8 ಕಿಲೋಮೀಟರ್, ಮನುಷ್ಯರ ದಾರಿ ಆದ್ರೆ ಒಂದು 10-12 ಕಿಲೋಮೀಟರ್. ಅಲ್ಲಿಂದ ಹೋಗಿ ಹೊನ್ನೂರು ಅಂತ, ಅದು ನಾನು ಈಗ ಹೇಳ್ತಾ ಇರೋದು ಬಾಳೆಹೊನ್ನೂರು ಹತ್ರ ಹರಿಯುವ ಭದ್ರಾ ನದಿಯ ಬಲದಂಡೆಯಲ್ಲಿ ಇದ್ದ ಆನೆ ಭದ್ರಾ ನದಿಯನ್ನ ಆ ಪ್ರವಾಹನ ದಾಟಿ ಅಲ್ಲಿ ಬನ್ನೂರು ಅಂತಿದೆ. ಆ ಬನ್ನೂರ್ ಹತ್ರ ಒಂದು ಪಕ್ಕದಲ್ಲಿ ಒಂದು ಕಾಫಿ ತೋಟದ ಹತ್ರ ಹೋಗಿ ಒಬ್ಬಳನ್ನ ಸಾಯಿಸಿ ಮತ್ತೆ ವಾಪಸ್ ಬರುತ್ತೆ. ಆ ಭದ್ರಾ ನದಿ ಬಗ್ಗೆ ನಾನು ಮಾತಾಡ್ಲೇಬೇಕಾಗ್ತದೆ, ಯಾಕೆಂದ್ರೆ ಭದ್ರಾ ನದಿ ಬ್ರಹ್ಮಪುತ್ರನ ಬಿಟ್ರೆ ಒಂದು ಗಂಡು ನದಿ ಅಂದ್ರೆ ಭಯಂಕರ ಆರ್ಭಟ ಹರಿಯ ನದಿ ಅಂದ್ರೆ ಭದ್ರಾ ನದಿಯ ಎಷ್ಟು ಸ್ಪೀಡ್ ಹರಿತದೆ ಅಂದ್ರೆ ಆ ಭದ್ರಾ ನದಿಯಲ್ಲಿ ಯಾವ ದೋಣಿ ಯಾವುದು ಸಾಧ್ಯವಿಲ್ಲದಂತ ನದಿ ಅದು. ಆಮೇಲೆ ಏನಾಯ್ತು, ಈಗ ಮತ್ತೆ ವಾಪಸ್ಸು ಭದ್ರಾ ನದಿ ದಾಟಿ ಅವಳನ್ನ ಸಾಯಿಸಿ ಮತ್ತೆ ಅದ್ರ ಪಕ್ಕದ ಒಂದು ಊರಿದೆ ಅಂಡವಾನಿ ಅಂತ, ಅಲ್ಲಿಗೆ ಬಂತು. ಅಲ್ಲಿ ಬಂದು ಅಲ್ಲಿ ಒಬ್ಬ ಗೌಡ್ರನ್ನ ಸಾಯಿಸಿ, ಅದು ಎಷ್ಟು ಸಾಯಿಸ್ತು ಅಂದ್ರೆ ಬಾರಿ ಭೀಕರವಾಗಿ ಸಾಯಿಸ್ತು. ಅವನ್ನ ತುಣಿದು ಹೊಟ್ಟೆ ಎಲ್ಲ ಪಜ್ಜಿ ಮಾಡಿ ಸಾಯಿಸಿದ್ದು. ಅಷ್ಟೊತ್ತಿಗೆ ಗಲಾಟೆಗಳಾದು, ಸ್ಟ್ರೈಕ್ ಆಯ್ತು, ಸಾರ್ವಜನಿಕರೆಲ್ಲ ರೊಚ್ಚೆದ್ರು, ವಿರೋಧ ಪಾರ್ಟಿಗಳೆಲ್ಲ ಆಡಳಿತ ಪಾರ್ಟಿಯ MLA ವಿರುದ್ಧ ತಿರುಗಿ ಬಿದ್ರು. ಅಷ್ಟೊತ್ತಿಗೆ ಒಂದೇ ನೈಟ್ ಅಲ್ಲಿ ಆನೆ ಹಿಡಿಯಕ್ಕೆ ಅಲ್ಲಿ ನಮ್ಮ MLA ರಾಜೇಗೌಡರು ಅಂತ, TD ರಾಜೇಗೌಡರು ಅಂತ, ಕಾಂಗ್ರೆಸ್ ಅವರು ನಮ್ಮ ಮಿತ್ರರು ಹೌದು, ನಮ್ಮ ರಿಲೇಟಿವ್ ಹೌದು, ಅವರು ಆರ್ಡರ್ ತಗೊಂಡ್ಬಂದ ಕೂಡಲೇ ಸಕ್ಕರೆಬೈಲಿಂದ ಆನೆಗಳು ಬಂದು, ಸಕ್ಕರೆಬೈಲು ಭಾಗ ಭದ್ರಾ ಇದರಿಂದ ವೈಲ್ಡ್ ಲೈಫ್ ಡಾಕ್ಟರ್ಗಳು ಬಂದ್ರು, ನಮ್ಮ ಶಾರ್ಪ್ ಶೂಟರ್ ಕೊಡಗಿನ ಗಂಡು ಗಲಿ ಅಂತ ಹೇಳ್ಬೋದು ರಂಜನ್ ಬಂದ್ರು. ರಂಜನ್ ಜೊತೆ ಒಂದ್ ಸ್ವಲ್ಪ ನಮ್ಮ ಈರಣ್ಣ ಅಂತ, ಮತ್ತೆ ನಮ್ಮ ಗೋಪಿ ಆನೆ ಮಾವುತ ನವೀನ್ ಅವ್ರ ಟೀಮ್ ಬಂತು. ಅವ್ರು ಬಂದಾಗ ನಾನು ನಿನ್ನೆ ಬೆಳಿಗ್ಗೆ ಕಾರ್ಯಾಚರಣೆ ಗೊತ್ತಾಯ್ತು. ನನ್ನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಆಲ್ದೂರು ಮುಖಾಂತರ ಬಾಳೆಹೊನ್ನೂರು
ಸಮೀಪ ಸ್ವಲ್ಪ ದಾಟಿದಾಗ ಸಂಗಮೇಶ್ವರ ಕಡುಬುಗೆರೆ ಎಲ್ಲ ದಾಟಿದ ಮೇಲೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಒಂದು ಲೆಫ್ಟಿಗೆ ಒಂದು ರೋಡ್ ಇದೆ. ಅಂಡವಾನಿ ಅಂತ ಒಂದು ಊರು, ಅಲ್ಲಿ ನಮ್ಮ ಆನೆಗಳಲ್ಲಿ ಕ್ಯಾಂಪ್ ಮಾಡಿದ್ವಿ. ನಾನು ಅಲ್ಲಿಗೆ ಹೋಗ್ಬೇಕಾರೆ ಬೆಳಿಗ್ಗೆ 7:30 ಹೋಗ್ಬೇಕಾರೆ ನಮ್ಮ ಫಾರೆಸ್ಟ್ ಹುಡುಗರು, ನಮ್ಮ ETF ಹುಡುಗರೆಲ್ಲ ಇದ್ರು. ಅಣ್ಣ ಇಲ್ಲಿ ಹೋಗಿದೆ ನೋಡಿ ಅಂತ ತೋರಿಸಿದ್ರಲ್ಲ. ನಮ್ಮ ಮಿತ್ರರು ಒಳ್ಳೆ ಹುಡುಗರು, ಅವರು ತೋರಿಸಿರು. ಒಂದು ಸುಮಾರು 8 ವರ್ಷದ ಒಂದು ಆನೆ ಹೋಗಿತ್ತು. ಅದ್ರ ಮೇಲೆ ಟ್ರ್ಯಾಕಿಂಗ್ ಹೋಗಿದ್ರು. ಅಷ್ಟೊತ್ತಿಗೆ ನಾನು ಒಳಗೆ ಹೋಗ್ಲಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಜಿಗಣೆ. ಅದು ಎಂತ ಕಾಡು ಅಂದ್ರೆ ಅದು ಸಮುದ್ರ ಮಟ್ಟದಿಂದ ಸುಮಾರು 2000 ಅಡಿ ತಗ್ಗಿರೋದ್ರಿಂದ ಅಲ್ಲಿ ಹೀಟ್ ಏರಿಯಾ, ನಮ್ಮ ಮಂಗಳೂರು ವಾತಾವರಣ. ಅಲ್ಲಿ ಒಂದು ಕಾಡು, ಅದು ಸಿಕ್ಕಾಪಟ್ಟೆ ದುರ್ಗಮವಾದ ಕಾಡು. ಭಾರಿ ದೊಡ್ಡ ಮರಗಳು, ಎತ್ತರ ಮರಗಳು. ಆ ಕಾಡು ಅದ್ರ ತಳಭಾಗದಲ್ಲೆಲ್ಲ ಹತ್ರ ಗಿಡಗಳು. ಒಂದು 20-30 ಅಡಿಗೆ ಏನು ಕಾಣ್ತಿರ್ಲಿಲ್ಲ. ಅಂತ ಕಾಡಿನೊಳಗೆ ಹೋಗಿತ್ತು. ಅಷ್ಟೊತ್ತಿಗೆ ಮೆಸೇಜ್ ಬಂತು, ಹತ್ರ ಮಾತಾಡ್ತಾ ಇದ್ದು. ಅಷ್ಟೊತ್ತಿಗೆ ನ್ಯೂಸ್ ಬಂತು, ಒಂದು ಭಾರಿ ದೊಡ್ಡ ಆನೆ. ಆ ಭಾಗದಲ್ಲಿ ಒಂದು ಭಾರಿ ದೊಡ್ಡ ಆನೆ ಇದೆ. ಅದು ನಾನೊಂದು 2 ವರ್ಷದ ಹಿಂದೆ ಆನೆ ನೋಡಿದ್ದೆ. ಅದು ಸೇಮ್ ನಮ್ಮ ಅರ್ಜುನ ಸತ್ತೋಯ್ತಲ್ಲ, ದಿವಂಗತ ಅರ್ಜುನ ಅಂತ ಹೇಳ್ಬೋದು. ಅರ್ಜುನನ ತರನೇ ಇರೋ ಆನೆ, ಅದಕ್ಕಿಂತ ಕೋರೆ ಬಲವಾದ ಆನೆ. ನಾನ್ ಮೊದ್ಲೇ ಹೇಳಿದ್ದೆ, ಇಲ್ಲಿ ಭಾಗದಲ್ಲಿ ಒಂದು ದೊಡ್ಡ ಆನೆ ಇದೆ, ನಾನು ನೋಡಿದ್ದೆ ಅಂತ. ಅದಲ್ಲಿ ಆಮೇಲೆ ಅದ್ರ ಪಕ್ಕ ಇರೋದು ಮರಿ ಇದಲ್ಲ ಅಂತ. ಅಷ್ಟೊತ್ತಿಗೆ ಮತ್ತೊಂದು ಮೆಸೇಜ್ ಬಂತು. ಅಂದ್ರೆ ನಾನು ಈಗ ನಿಂತಿರೋ ಜಾಗ, ನಾನು ಹೇಳ್ತಿರೋ ಜಾಗ, ನಾನು ಪಶ್ಚಿಮಕ್ಕೆ ಮುಖ ಹಾಕಿ ನಿಂತರೆ ನನ್ನ ಬಲಭಾಗದಲ್ಲಿ ನನ್ನಿಂದ 50 ಮೀಟರ್ 100 ಮೀಟರ್ ದೂರದಲ್ಲಿ ಭದ್ರಾ ನದಿ ಹರಿತಾ ಇರೋ ಭದ್ರಾ ನದಿ ಉಕ್ಕಿ ಹರಿತಿತ್ತು. ಭದ್ರಾ ನದಿ ಅಂತ ಘನಘೋರವಾಗಿರೋ ನದಿ ಭಾರಿ ಸ್ಪೀಡ್ ಹರಿತದೆ. ಅದರ ಒಳಗಡೆ ಬಂಡೆಗಳಿದಾವೆ. ಆ ಬಂಡೆಗಳ ಒಳಗೆ ಸುರಂಗಗಳಿದಾವೆ. ಆ ಸುರಂಗದ ಹತ್ರ ಸುಳಿಗಳಿದಾವೆ. ಅಂತ ನದಿ ಅದು. ಆ ನದಿ ನನ್ನ ಬಲಭಾಗದಲ್ಲಿರೋದು. ಅಲ್ಲಿ ಒಬ್ಬ ETF ಹುಡುಗ ಹೇಳ್ದ, ಅಣ್ಣ ಆನೆ ನದಿ ದಾಟಿದೆ. ಏನಿದು ಬಾಳೆ ಆನೆ ಉಂಟು, ಯಾವುದು ಈಗ ಮನುಷ್ಯರು ಆನೆ ನದಿ ದಾಟಿದೆ ಅಂತ. ಆಯ್ತು, ಅಷ್ಟೊತ್ತಿಗೆಲ್ಲ ಬಂದು ಎಲ್ಲ ಸೇರಿ ಶಾಪ್ ಶೂಟರ್ಸ್ ಎಲ್ಲ ಸೀದಾ ನಾವು ಎಲ್ಲ ಗಾಡಿ ತಗೊಂಡು ಭಾರಿ ಸ್ಪೀಡಲ್ಲಿ ಹೋಗಿ ಹೊಳೆಹೊನ್ನೂರು ಭದ್ರಾ ನದಿ ದಾಟಿ ಹೊಳೆಹೊನ್ನೂರಿಂದ ಹೊನ್ನೂರು ಅಂತ. ಅಂದ್ರೆ ಆ ರೋಡು, ಒಂದು ರೋಡು ಕೊಟ್ಗೆಹಾರಕ್ಕೆ ಹೋಗುತ್ತೆ, ಇನ್ನೊಂದು ರೋಡು ನಾವು ಬಂದಿದ್ದ ಆಲ್ದೂರು ಹೋಗುತ್ತೆ. ನಾವು ಕೊಟ್ಗೆಹಾರಕ್ಕೆ ಹೋಗೋ ರೋಡಲ್ಲಿ ಭಾರಿ ಸ್ಪೀಡಲ್ಲಿ ಹೋಗಿ ಅಲ್ಲೊಂದು ಹಳ್ಳಿಗೆ ಹೋದು ಅವ್ರಂದ್ರು ಇಲ್ಲಿ ಆನೆ ಬಂದೇ ಇಲ್ಲ ಅಂತ. ಆಮೇಲೆ ಮತ್ತೆ ಅಲ್ಲಿ ಬಂದಾಗ ಮತ್ತೊಂದು ಟೀಮ್ ಬಂತು, ನಮಗೆ ಹೆಜ್ಜೆ ಸಿಕ್ಕಿದೆ ಅಂತ. ಅಲ್ಲಿ ಒಂದ್ ಸ್ವಲ್ಪ ಏನಾಗಿದೆ ಅಂದ್ರೆ ಅಲ್ಲೆಲ್ಲ ಹೊಸ್ತು. ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಇಲ್ಲ ಕೊಡಗು ಭಾಗದಲ್ಲಿ ಆನೆ ಹಿಡಿಯ ರೀತಿ ಆಗ್ಲಿ ಅಲ್ಲಿ ನುರಿತವರು ಯಾರು ಇಲ್ಲ, ಎಲ್ಲ ಹೊಸಬರು. ನಾವು ಹೋಗಿ ಒಂದು ತಪ್ಪು ಮಾಡಿದ್ವು. ಈ ಆನೆ ಏನ್ ಮಾಡಿದೆ ಅಂದ್ರೆ ನದಿ ದಾಟಿ ನೇರವಾಗಿ ಈಗ 3-4 ದಿವಸ ಹಿಂದೆ ಒಂದು ಹುಡುಗಿ ಸಾಯಿಸ್ತಲ್ಲ, ಅವಳನ್ನ ಸಾಯಿಸಿದ ಜಾಗದಿಂದ 100 ಮೀಟರ್ ದೂರದಲ್ಲಿ ಒಂದು ಚಿಕ್ಕ ಕಾಡು ಒಳಗೆ ನಿಂತಿದೆ. ನಮ್ಮಲ್ಲಿ ಏನಾಗ್ಬಿಡ್ತು, ಆನೆಗಳು ಬರೋದು ಲೇಟ್ ಆಯ್ತು. ಜೊತೆಗೆ ಆ ಕಾಡು ಸಿಕ್ಕಾಪಟ್ಟೆ ಥಿಕ್ ಫಾರೆಸ್ಟ್. ಅದು ಅಂದ್ರೆ ಮರ ಕಾಡು ಇಲ್ಲದ ಮುಳ್ಳುಗಳಿಂದ ಮತ್ತೆ ಬಳ್ಳಿಗಳಿಂದ ಆ ಕಾಡು ಗೆಣಸುಗಳು, ಒಂದು ರೀತಿ ಕಾಡು ಗೆಣಸು ಉಂಟು, ಆ ಬಳ್ಳಿಗಳು ಎಕರೆಗಟ್ಲೆ ಮರದ ಮೇಲೆಲ್ಲ ಹಬ್ಬಿ ಇರ್ತವೆ. ಅದ್ರ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಹೋಗಿ ನಾವು ಸ್ಟಾರ್ಟ್ ಮಾಡಿದ್ರು, ಆ ಸಿರಿಂಜ್ ಅಲ್ಲಿ ಮುಟ್ಟದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ತಂತಿ ತರ ಹೆಣದಿರೋದಂತ ಆ ಬಳ್ಳಿಗಳ ಒಳಗೆ ಅದು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲೇ ನಿಂತಿದ್ದು. ನಾನು ಸ್ವಲ್ಪ ಮುಂದಕ್ಕೆ ಹೋದೆ. ನಮ್ಮ ದುಬಾರೆ ಕಡೆ ಬಹುಶಃ ನವೀನ್ ಇರ್ಬೋದು, ಲಟ್ ಅಂತ ಒಂದು ಸೌಂಡ್ ಬಂತು. ಆ ತರ ಸೌಂಡು ಆನೆಗಳು ಮರ ಕೊಂಬೆ ಮುರಿದಾಗ ಮಾತ್ರ ಬರೋ ಸೌಂಡ್ ಅದು. ನಾನು ಹೇಳ್ದೆ ನಮ್ಮ ಟೀಮಿಗೆ, ಆನೆ ಮರ ಕೊಂಬೆ ಮುರಿತು ಅಂತ. ಆದ್ರೂ ಅದು ಏನಾಯ್ತು, ಆನೆಗಳು ಬರ್ಲಿಲ್ಲ, ಒಳಗಡೆ ಹೋಗಕ್ಕೂ ಆಗ್ಲಿಲ್ಲ. ಸ್ವಲ್ಪ ಲೇಟ್ ಆಯ್ತು. ನಾವು ಭದ್ರಾ ನದಿ ಸೈಡಲ್ಲಿ ನಾವು 2 ಬ್ಯಾಚ್ ಮಾಡ್ಕೊಂಡು ನಮ್ಮ ಬ್ಯಾಚ್ ನದಿ ಸೈಡ್ ಬಂತು. ಇನ್ನೊಂದು ಬ್ಯಾಚ್ ಆನೆ ಹೆಜ್ಜೆ ಹಿಡ್ಕೊಂಡೋದು. ಆನೆಗೆ ಗೊತ್ತಾಯ್ತು. ಅದು ನೇರವಾಗಿ 10 ಗಂಟೆ ಹೊತ್ತಿಗೆ ಏನ ಹುಡುಗಿ ಸಾಯಿಸಿತ್ತು, ಅಲ್ಲಿಂದ ಒಂದು 20 ಅಡಿ ದೂರದಲ್ಲೇ ಬಂದು ನಿಂತು. ಬಹುಶಃ ಆನೆ ಸಂತಾಪ ಸೂಚಿಸೋದಕ್ ಬಂದಿತ್ತೋ ಇಲ್ಲ ಶ್ರದ್ಧಾಂಜಲಿ ಮಾಡಕ್ ಬಂದಿತ್ತೋ ಇಲ್ಲ ವಿಜಯೋತ್ಸವ ಆಚರಿಸಕ್ ಬಂದಿತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಹಳ್ಳಿಯಲ್ಲೆಲ್ಲ ಮಾತಾಡ್ತಾರೆ, ಆನೆ ಒಂದು ಯಾರನ್ನಾರ ಸಾಯಿಸಿದ್ರೆ ಅಲ್ಲಿ 12 ದಿವಸದೊಳಗೆ ಬಂದು ಹೋಗ್ತದೆ, ಒಂದ್ 2-3 ಸರಿ ಅಂತ. ಈ ಆನೆ 3-4 ದಿವಸಕ್ಕೆ ಬಂದಿತ್ತು. ಇದು ಒಂಥರ ನಾನು ಹಿಂದೆ ಕೆನ್ನೆತ್ ಆಂಡರ್ಸನ್ ಅಂತ ಇಲ್ಲೊಬ್ಬ ನರಭಕ್ಷಕ ಹುಲಿಗಳು ಹೊಡೆಯೋ ಒಬ್ಬ ಬ್ರಿಟಿಷರ್ ಒಬ್ರು ಇದ್ರು.
ಸುಮಾರು 40-45ನೇ ಇಸ್ವಿ 50ನೇ ಇಸ್ವಿಲೆಲ್ಲ ಅವ್ರು ಬರೆದ ಸ್ಟೋರಿಗಳ ತರನೇ ಇತ್ತು. ಯಾಕೆಂದ್ರೆ ಈ ಆನೆಗೆ ಆ ಕಡೆ ಸಿಕ್ಕಾಪಟ್ಟೆ ಕಾಡಿತ್ತು. ಅಂತ ಒಂದು ಭಯಂಕರ ನದಿ ದಾಟಿ ಅದು ಸಾಯಿಸಿದ ಒಂದು ಒಬ್ಬ ಬಲಿ ತಗೊಂಡ್ ಜಾಗಕ್ಕೆ ಬರ್ಬೇಕು ಅನ್ನೋದು ಏನು ಇರಲಿಲ್ಲ. ಅದಿರ್ಲಿ, ಅಲ್ಲಿ ಬಂದು ನಿಂತ್ಕೊಂಡು ಮುಂದುವರೆದಿತ್ತು. ನಾವು ಅಷ್ಟೊತ್ತಿಗೆ ನಾವು ಆದಷ್ಟು ಜಿಗಣೆ ಜೊತೆಗೆ ಮಲೆನಾಡಲ್ಲೆಲ್ಲೂ ಹೈಯೆಸ್ಟ್ ವೆಸ್ಟರ್ನ್ ಘಾಟಲ್ಲೆಲ್ಲ ಮಳೆ ಬೀಳೋ ಅಂತ ಜಾಗದಲ್ಲೂ ಮಳೆ ಇಲ್ಲ. ನೆನ್ನೆ ಫುಲ್ ಬೆಳಗಿಂದ ಅಲ್ಲಿ ಮಳೆನೆ, ರಾತ್ರಿವರೆಗೂ ಮಳೆನೆ, ಫುಲ್ ಮಳೆ, ಫುಲ್ ದಿನ ಎಲ್ಲ ಮಳೆನೆ. ಅದರಲ್ಲಿ ದೊಡ್ಡದಾಗ ಬರ್ತಿತ್ತು, ಚಿಕ್ಕದಾಗ ಬರ್ತಿತ್ತು. ಆಮೇಲೆ ಏನಾಯ್ತು, ಒಂದು ಟೀಮು ಹೋಗಿ ನಮ್ಮ ಈರಣ್ಣನ ಬಗ್ಗೆ ಮಾತಾಡ್ಲೇಬೇಕು. ಈರಣ್ಣ ನಮ್ಮ ದುಬಾರೆಯ ಮನುಷ್ಯ, ಒಬ್ಬ ಜೆಂಟಲ್ಮೆನ್ ಅಂತ ಹೇಳ್ಬೋದು. ಯಾವಾಗ್ಲೂ ನಗ್ತಾ ಇರ್ತಾನೆ ಈರಣ್ಣ. ಒಂದು ಆನೆದ ಬೆನ್ನಟ್ಟಿದ ಅಂದ್ರೆ ಅದನ್ನ ಉಂಟು ಇಲ್ಲ ಅಂತ ಕರೆಕ್ಟ್ ಫಿನಿಶ್ ಮಾಡೇ ಬರೋದು. ಈರಣ್ಣ ಬಂದು ಏನ್ ಹೇಳಿರು, ಅಣ್ಣ ಹೊಳೆ ದಾಟ್ತು ಅಂತ. ಹೊಳೆ ದಾಟ್ತು ನದಿ ದಾಟ್ತು ಅಂತ ಅಂದ್ರೆ ನಾವು ಈಗ ನಾನು ಹೇಳ್ತಾ ಇರೋ ಕತೆ ಅಲ್ಲ, ನೈಜ ಘಟನೆ. ಬಾಳೆಹೊನ್ನೂರಿನ ಮುಂದೆ ಇರುವ ಬನ್ನೂರಿನ ಹತ್ರ ಇರುವ ಅಲ್ಲಿ ಭದ್ರಾ ನದಿಯ ಗಂಡು ನದಿ ಭದ್ರಾ ನದಿಯ ಎಡದಂಡೆಯಲ್ಲಿ ಇದ್ದ ಆನೆ ಹಗಲೇ ನಮ್ಮ ನೋಡಿ ಇಷ್ಟವರೆಗೂ ಈ ತರ ಆನೆಗಳನ್ನ ನಾನು ನೋಡಿರ್ಲಿಲ್ಲ. 300-400 ಮೀಟರ್ ಅಗಲ ನದಿನ ದಾಟಿ ಆ ಬದಿಗೆ ಹೋಯ್ತು. ಭದ್ರಾ ನದಿ ಬಗ್ಗೆ ನಾನು ಈಗ ಮೊದಲು ಹೇಳ್ದೆ, ಈಗಲೂ ಹೇಳ್ತೀನಿ. ಭದ್ರಾ ನದಿ ಅಂತ ಡೇಂಜರ್ ನದಿ ಇಡೀ ಇಂಡಿಯಾದಲ್ಲೇ ಇಲ್ಲ. ಅಷ್ಟು ಡೇಂಜರ್ ನದಿ. ಯಾಕೆಂದ್ರೆ ಒಳಸುಳಿ ಕಲ್ಲು ಬಂಡೆಗಳು, ಭಯಂಕರ ಸ್ಪೀಡ್ ನದಿ. ಒಳಹರಿವೆ ಸ್ಥಳದಲ್ಲೇ ಸ್ಪೀಡ್ ಹರಿಯೋದು ಮೇಲ್ಕಿಂತ. ಆ ತರ ಅಂದ್ರೆ ಒಳಗಡೆ ಕಲ್ಲಿರೋದ್ರಿಂದ ಆ ನದಿನ ಈ ಆನೆ ಇದೊಂದು 1,500 kg 2,000 kg ಅಂದಾಜಿಂದ ಒಂದು 12 ವರ್ಷದ ಮರಿ ಆಗ್ಲೇ ಆ ತುಂಬಿದ ನದಿ ದಾಟಿ. ಆದ್ರೆ ಯಾವತ್ತೂ ನದಿಗಳನ್ನ ಮನುಷ್ಯರಾಗ್ಲಿ ಯಾವ್ದೇ ಪ್ರಾಣಿ ಆಗ್ಲಿ ದಾಟಬೇಕು ಅಂದ್ರೆ ಸ್ಟ್ರೈಟ್ ದಾಟಕ್ ಆಗಲ್ಲ, ಕ್ರಾಸ್ ದಾಟಬೇಕು. ಅಂದ್ರೆ ಇಲ್ಲಿ ನಾವು ನದಿಗೆ ಈಗ ನಾನು ಹೇಳ್ತಾ ಇರೋದು ಎಡದಂಡೆ, ಈಗ ಭದ್ರಾ ನದಿ ಎಡದಂಡೆಯಿಂದ ಇಳಿದ ಆನೆ ಕ್ರಾಸ್ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ ಕೆಳಗಡೆ ಹೋಗಿ ಆ ಬಲದಂಡೆ ಸೇರ್ತು. ಅಷ್ಟೊತ್ತಿಗೆ ನಮಗೆ ಮೆಸೇಜ್ ಬಂತು. ಅಷ್ಟೊತ್ತಿಗೆ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲೊಂದು ಕಾಡಿದೆ. ಅದು ಫುಲ್ ಕಾಡೆ. ಆ ರಸ್ತೆ ಏನು ಅಂಡವಾನೆ ಅಂತ ಹಳ್ಳಿ ರಸ್ತೆ ಇದೆ. ಈಗ ಏನು ಸಕ್ಕರೆಬೈಲಿನ ಆನೆಗಳು ಕ್ಯಾಂಪ್ ಮಾಡಿದಾವೆ ಆ ಭಾಗಕ್ಕೆ ಅಲ್ಲೊಂದು 10 ಎಕರೆ ಕಾಡು, ಅಷ್ಟು 10 ಎಕರೆನೂ ಇಲ್ಲ, ಅಷ್ಟು ಕಾಡು ನದಿ ಮತ್ತೆ ಟಾರ್ ರೋಡ್ ಮಧ್ಯೆ ಇದೆ. ಅಲ್ಲಿಗೆ ಬಂದು ಸೇರ್ತು ಅಂತ ಮೆಸೇಜ್ ಬಂತು. ನಾವೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹುಡುಗರು ಎಂತ ಹುಷಾರಿದ್ದಾರೆ ಅಂದ್ರೆ ಆಲ್ದೂರ್ ಭಾಗ ಆ ಭಾಗದ ನಮ್ಮ ETF ಹುಡುಗರು ಆ ಒಂದು ವೆಹಿಕಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ಹಾರ್ನ್ ಹೊಡ್ಕೊಂಡು ಓಡಾಡಕ್ ಶುರು ಮಾಡಿದ್ರು. ಅವಾಗ ಆನೆ ಈ ದೊಡ್ಡ ಕಾಡಿಗೆ ದಾಟ್ಲಿಲ್ಲ. ಆ ದೊಡ್ಡ ಕಾಡಿಗೆ ದಾಟಿದ್ರೆ ಅದನ್ನ ಹಿಡಿಯಕ್ ಸಾಧ್ಯನೇ ಇರ್ಲಿಲ್ಲ. ಆಮೇಲೆ ಎಷ್ಟು ಜನ ಬಲಿ ತಗಂತಿತ್ತು ಅದು ದೇವ್ರಿಗೆ ಗೊತ್ತು. ಆಮೇಲೆ ಏನಾಯ್ತು, ಅಷ್ಟೊತ್ತಿಗೆ ನಮ್ಮ ರಂಜನ್ ಟೀಮು ಎಲ್ಲ ಬಂದು ಏನಿದೆ ಆನೆ ಡ್ರೋನ್ ಬಿಟ್ಟಾಗ ಆನೆ ನಿಂತಿರೋದು ಗೊತ್ತಾಯ್ತು. ಡ್ರೋನ್ ಬಿಟ್ಟು ಸ್ವಲ್ಪ ಹೊತ್ತಿಗೆ ಆನೆ ಗೊತ್ತಾಯ್ತು ಅದು ಇನ್ನು ಚಿಕ್ಕ ಆನೆ, ಇನ್ನು ಯೌವನಕ್ಕೆ ಕಾಲಿಡ್ತಿರೋ ಆನೆ, ಇನ್ನು 13-14 ವರ್ಷದ ಕಟ್ಟು ಮಸ್ತಾದ ಆನೆ ಜೊತೆಗೆ ಈಗಾಗ್ಲೇ 2 ಜನ ಅಂತಾರೆ ಕೊಂದು. ಅದೊಂಥರ ಭಾರಿ ದುರಂಕಾರಿನೂ ಆಗಿತ್ತು. ತರ ಗತ್ತಲು. ಸಾಮಾನ್ಯಕ್ಕೆ ಆನೆಗಳು ರೋಡ್ನ ದಾಟದಿಗೆ ನಿಧಾನಕ್ಕೆ ದಾಟ್ತವೆ. ಇದು ಹಾಗಲ್ಲ, ಇಡ್ತಾ ಬಾಲ ಎತ್ತಿ ಕಿವಿ ಅಗಲಿಸ್ಕೊಂಡು ಮಧ್ಯೆ ರೋಡಿಗೆ ಬಂದು ನಿಂತುಕೊಳ್ಳೆ ರಂಜನ್ ಅದಕ್ಕೆ ಶೂಟ್ ಮಾಡಿದ್ರು. ಆಮೇಲೂ ಇನ್ನು ರಂಜನ್ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇತ್ತು. ರಂಜನ್ ಹಿಂದಕ್ಕೆ ಹೋಗಿ ಜೀಪ್ ಹತ್ರಕ್ಕೆ ಓಡೋದ್ರು. ಆನೆ ಅಲ್ಲಿಂದಲೇ ಒಂದೇ ನೆಕ್ಸ್ಟ್ಗೆ ಕಾಡಿಗೆ ಅಂದ್ರೆ ಅಷ್ಟು ಸ್ಪೀಡ್ ಇತ್ತು. ಹೊಡೆದ್ಮೇಲೆ ಆನೆ ಒಳಗೋಯ್ತು. ಅದನ್ನ ಹಿಂಬಾಲಿಸಿದ್ರೆ ಅಷ್ಟೊತ್ತಿಗೆ ಸರಿಯಾದ ಮಳೆ ಬಂತು. ಅದಕ್ಕೆ ಹೊಡೆದಿದ್ದು ಝೈಲಾಜಿನ್ ಅಂದ್ರೆ ಆನೆಗಳಿಗೆ ಸ್ಟಾರ್ಟ್ ಮಾಡಕ್ಕೆ ಮೆಡಿಸಿನ್ ಅಲ್ಲಿ 3 ರೀತಿ ಮೆಡಿಸಿನ್ ಇರ್ತದೆ. ಒಂದು ಝೈಲಾಜಿನ್ ಅಂತ. ಝೈಲಾಜಿನ್ ಅಂದ್ರೆ ಅದು ಯಾವ್ದೇ ಪ್ರಾಣಿಗಳು ಅದು ದನಗಳಿಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಏನಾದ್ರೂ ಹೊಡೆದ್ರೆ ಆ ಪ್ರಾಣಿ ಅದು ಎಚ್ಚರ ತಪ್ಪಿ ಬೀಳಲ್ಲ, ಅಲ್ಲೇ ಮಂಕಾಗಿ ಇಲ್ಲ ಹಾಗೆ ನಿಂತೋಗ್ತದೆ. ಅದನ್ನ ಇದಕ್ಕೆ ಡಾಟ್ ಮಾಡಿದ್ರಿಂದ ಇದು ಓಡಕ್ ಶುರು ಆಯ್ತು. ಹೋಯ್ತು. ಅದಕ್ಕೆ ಅನುಕೂಲವಾದ ವಾತಾವರಣ, ಪ್ರಕೃತಿ ಅದಕ್ಕೆ ಅನುಕೂಲವಾದ ಒಂದು ವಾತಾವರಣ ಕಲ್ಪಿಸಿತ್ತು. ಸಿಕ್ಕಾಪಟ್ಟೆ ಮಳೆ. ಅದೊಂದು ಜಿಗಣೆದೇ ಲ್ಯಾಂಡ್, ಅದು ಜಿಗಣೆ ಪ್ರದೇಶ. ಜಿಗಣೆ ಜಾಗಕ್ಕೆ ನಾವು ಹೋಗಿರೋದು, ನಮ್ ಜಾಗಕ್ಕೆ ಜಿಗಣೆ ಬರ್ಲಿಲ್ಲ.
ಏನು ಇರುವೆಗಳು ಹತ್ತಂಗ್ ಹತ್ತಿದ್ದು, ಯಾರ್ಯಾರಿಗೆ ಎಲ್ಲೆಲ್ಲೆಲ್ಲಿಗೆಲ್ಲ ಹತ್ತಿದ್ದು, ನನಗೂ ಕಿವಿಗೆ ಮುಖಕ್ಕೆ ನನ್ನ ಗಡ್ಡದೊಳಗೆಲ್ಲ ಹೊಕ್ಕ. ಆನೆಗಳನ್ನ ಹಿಂಬಾಲಿಸ್ತಲೇ ಇದ್ದು, ಆನೆ ಸ್ವಲ್ಪ ದೂರ ಹೋದ್ಮೇಲೆ ನಾವೆಲ್ಲ ಈ ಪಾಪದ್ದು ಚಿಕ್ಕ ಮರಿ ಅಂತ ಲಾಸ್ಟ್ ತಿರಿ ನಿಂತ್ಕೊಂಡು ಗೀಳಿರ್ತಾ ದಾಳಿ ಮಾಡಕ್ ಶುರು ಮಾಡ್ತು. ಮತ್ತೆ ಮುಂದೆ ಹೋಯ್ತು, ಮತ್ತೊಂದು ಡಾಟ್ ಮಾಡಿರು, ಮತ್ತೆ ಹೋಯ್ತು, ಮತ್ತೆ ಅಟ್ಟಿಸ್ಕೊಂಬಂತು. ಸುಮಾರು 5 ಗಂಟೆವರೆಗೂ ಅದು ಅದರ ಆರ್ಭಟ ಇತ್ತು. ಲಾಸ್ಟಿಗೆ ಮಂಕಾಯ್ತು. ಆದ್ರೆ ಅಲ್ಲಿ ಅದಕ್ಕೆ ಅನುಕೂಲವಾದ ವಾತಾವರಣ ಇತ್ತು. ಅದು NR ಪುರ ಸಮುದ್ರ ಮಟ್ಟದಿಂದ ಸುಮಾರು ಒಂದು 2000 ಅಡಿ ಹೈಟ್ ಇರೋದ್ರಿಂದ, ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ ಇರೋದ್ರಿಂದ ಅದೇ ಬೇಸಿಗೆಯಲ್ಲಿ ಆಗಿದ್ರೆ ಅದು 1 ಕಿಲೋಮೀಟರ್ ಹೋಗ್ತಿರ್ಲಿಲ್ಲ, ಅಲ್ಲಿ ಬಿದೋಗ್ತಿತ್ತು. ಆಮೇಲೆ ಅಲ್ಲಿ ಹೋಗಿ ಲಾಸ್ಟಿಗೆ ಕೊನೆಗೆ ಬಾಳೆಹೊನ್ನೂರಿಗೆ ಹೋಗೋ ರೋಡ್ ಉಂಟಲ್ಲ, ಏನು ಹೈವೇ ಇದೆ, ಚಿಕ್ಕಮಗಳೂರು ಬಾಳೆಹೊನ್ನೂರು ಶೃಂಗೇರಿ ಹೋಗೋ ಹೈವೇ ಹತ್ರ ಅರ್ಧ ಕಿಲೋಮೀಟರ್ ಒಳಗಡೆ ಕಾಡಲ್ಲಿ ಒಂದು ದೊಡ್ಡ ಮರ ಬಿದ್ದಿತ್ತು. ಆ ಮರದ ಅಡ್ಡ ಅದಕ್ಕೆ ನುಗ್ಗಕ್ಕಾಗ್ದಲೆ ಅಲ್ಲೇ ನಿಂತೋಯ್ತು. ಆಮೇಲೆ ಎಲ್ಲ ಆನೆಗಳನ್ನೆಲ್ಲ ತಗೊಂಡು ಹೋಗಿ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದ ಸೋಮಣ್ಣ, ಆಮೇಲೆ ಇನ್ನೊಂದು ಬಾಲಣ್ಣ, ಆಮೇಲೆ ಇನ್ನೊಂದು ಆನೆ, ಅವು 3 ಆನೆನ ತಗೊಂಡೋಗಿ ಅದನ್ನ ಹಿಡಿದು ಕಟ್ಟಿ ಮತ್ತೊಂದು ಇಂಜೆಕ್ಷನ್ ಕೊಟ್ಟು ಕಾಲಿಗೆ ಹಗ್ಗ ಹಾಕಿ ಕಟ್ಟಿದ್ರು. ಬಂದು ದಾಳಿ ಮಾಡಕ್ ಶುರು ಮಾಡಿತು. ಹೋಗಿ ಆ ಬಾಲಣ್ಣ ಇದಾನೆ, ಒಂದು 5-6 ಟನ್ ಇದಾನೆ, ಸುಮಾರು ಒಂದು 9-10 ಅಡಿ ಇದಾನೆ. ಹೋಗಿ ಅವನ ಹತ್ರ ಹೋಗಿ ಕುಸ್ತಿಗೆ ಹೋದ. ಆಯ್ತು ಫೈಟಿಂಗ್ ಎಲ್ಲ. ಲಾಸ್ಟಿಗೆ ಎಳ್ಕೊಂಡ್ ಬಂದು ಅದನ್ನ ರೋಡಿಗೆ ಹೇಳ್ಕೊಂಡ್ಬಂದು ಲಿಫ್ಟ್ ಮಾಡಿ